ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಮ್ಯಾಟ್ರ್ ಗೊತ್ತೈತಲ್ಲ, ತಮ್ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತೇ ಆಗಿರ್ತೈತಿ ಇವತ್ತು ನಾವು ಯಾವ ಮ್ಯಾಟ್ರ್ ಬಗ್ಗೆ ಮಾತಾಡೋಕೆ ಬಂದೀವಿ ಅಂತೇಳಿ. ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಇವತ್ತಿನ ಸೀಕ್ರೆಟ್. ಈ ಸೀಕ್ರೆಟ್ ಏನಾರು ಎಲ್ಲರಿಗೂ ಹೇಳಿದರೆ ನೀವು ಫೇಲ್ ಆಗ್ತೀರಿ. ಇವತ್ತಿನ ಸೀಕ್ರೆಟ್ ಏನಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ವಿಡಿಯೋನ ವೈರಲ್ ಆಗೋದು. ಇವತ್ತು ನಾ ಹೇಳೋ ಸೀಕ್ರೆಟ್ ಏನಾರ ನೀವು ಕೇಳಿ ಪಕ್ಕ ಏನಾರ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಒಂದೊಂದು ವಿಡಿಯೋನು ವೈರಲ್ಲೇ ಪಕ್ಕ 100 ಅಲ್ಲ 200% ನಾ ಹೇಳ್ತೀನಿ. ವೈರಲ್ಲೇ ನಿಮ್ಮ ವಿಡಿಯೋಗಳು ನಾ ಹೇಳ್ದಂಗೆ ಕರೆಕ್ಟಾಗಿ ನೀವು ಫಾಲೋ ಮಾಡಿಕೊಂಡು ವಿಡಿಯೋಗಳು ಏನಾರ ನೀವು ಅಪ್ಲೋಡ್ ಮಾಡಿದ್ರೆ ಪಕ್ಕ ನಿಮ್ಮ ವಿಡಿಯೋಗಳೆಲ್ಲ ವೈರಲ್ಲೇ ಆಗ್ತಾವೆ. ಶಾರ್ಟ್ ಆಗಲಿ ಲಾಂಗ್ ವಿಡಿಯೋ ಆಗಲಿ ಯಾವುದೇ ಆಗಲಿ ವೈರಲ್ ಪಕ್ಕ. ಆ ವಿಷಯನ ಇವತ್ತು ಮಾತಾಡೋಕೆ ಬಂದೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿರಿ. ಯಾರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಅವರಿಗಷ್ಟೇ ಶೇರ್ ಮಾಡಿರಿ. ಮತ್ತು ಇದು ಯೂಟ್ಯೂಬ್ ಚಾನಲ್ ಇದ್ದವ್ರಿಗೆ ಮಾತ್ರ ಉಪಯೋಗ ಆಗ್ತೈತಿ. ಹಂಗೆ ಲೈಕ್ ಮಾಡಿರಿ. ಈ ವಿಡಿಯೋಗೆ ಬರೀ ಕೇವಲ 500 ವ್ಯೂಸ್ ಸಾಕ್ರಿ ನನಗೆ. ಯಾಕಂದ್ರೆ ಭಾಳ ವ್ಯೂಸ್ ಬರಲ್ಲ ಈಗ ವಿಡಿಯೋಗಳು. ಒಂದು ವಿಡಿಯೋ ಅಷ್ಟು ವ್ಯೂಸ್ ಹೋಯ್ತು. ನೆಕ್ಸ್ಟ್ ವಿಡಿಯೋಗಳೇ ವ್ಯೂಸ್ ಬರಲ್ಲ ಈಗ. ಸಾಕು ಒಂದು 500 ವ್ಯೂಸ್ ಕೊಡ್ರಿ ಸಾಕು. ಒಂದು 10 ಲೈಕ್ ಕೊಡ್ರಿ ಸಾಕು ನನಗೆ. ಅಷ್ಟು ಬಂದ್ರೆ ನನಗೂ ಹೆಲ್ಪ್ ಆಗ್ತೈತಿ. ನಾ ಹೇಳೋ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗಿದ್ರೆ ಮಾತ್ರ ಲೈಕ್ ಕೊಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದ್ರೆ ಮ್ಯಾಟ್ರ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋದು ಹೆಂಗೆ ಸೀಕ್ರೆಟಾಗಿ ಹೇಳೋಣ್ರಿ ಇವತ್ತು. ಯೂಟ್ಯೂಬ್ ವಿಡಿಯೋಗಳು ಎಲ್ಲರಿಗೂ ಅಪ್ಲೋಡ್ ಮಾಡೋಕೆ ಬರ್ತೈತಿ. ಎಲ್ಲರೂ ಏನು ಮಾಡ್ತಾರೆ, ಯೂಟ್ಯೂಬ್ ತೆಗಿತಾರೆ, ಓಪನ್ ಮಾಡ್ತಾರೆ, ಪ್ಲಸ್ ಚಿಹ್ನೆ ಕ್ಲಿಕ್ ಮಾಡ್ತಾರೆ, ಗ್ಯಾಲ್ರಿ ಒಳಗೆ ಹೋಗ್ತಾರೆ, ಗ್ಯಾಲ್ರಿ ಒಳಗಿನ ವಿಡಿಯೋಗಳು ಅದು ಕ್ಲಿಕ್ ಮಾಡ್ತಾರೆ. ಆಯ್ತು, ಮುಂದೆ ನೆಕ್ಸ್ಟ್ ಪೋಸ್ಟ್ ಹೊಡೆದು ಬಿಡ್ತಾರೆ. ಆಮೇಲೆ ಟೈಟಲ್ ಏನು ಬೇಕು ಅದನ್ನು ಹಾಕೊಂಡು ಬಿಡ್ತಾರೆ. ವಿಡಿಯೋದಾಗ ಏನಿರ್ತೈತೆ ಅದನ್ನು ಟೈಟಲ್ ಹಾಕೋತಾರೆ. ನಾ ಅಲ್ಲಿ ಹೋಗಿದ್ನಿ, ಇಲ್ಲಿ ಹೋಗಿದ್ನಿ, ಸಂತೆ ಮಾಡಿದ್ನಿ, ಜಾತ್ರೆಗೆ ಹೋಗಿದ್ನಿ, ಆ ಊರಿಗೆ ಹೋಗಿದ್ನಿ, ಈ ಊರಿಗೆ ಹೋಗಿದ್ನಿ, ಇಷ್ಟು ಮಾಡಿಬಿಟ್ರೆ ವಿಡಿಯೋ ಮುಗೀತು ಅಂತ ಅಂದ್ಕೊಂಡಾರ ಜನ. ಹಂಗೆ ಇರೋದಿಲ್ಲರಿ ಅದು. ಅದರೊಳಗೆ ಒಂದಿಷ್ಟು ಸೀಕ್ರೆಟ್ ಇರ್ತಾವೆ. ಅದರೊಳಗೆ ಇಂಪಾರ್ಟೆಂಟ್ ಟಿಪ್ಸ್ ಇರ್ತಾವೆ, ಅದನ್ನು ಫಾಲೋ ಮಾಡಬೇಕು. ಅದಕ್ಕೆಲ್ಲ ಒಂದಿಷ್ಟು ಕಂಡೀಷನ್ ಇರ್ತಾವೆ. ಯೂಟ್ಯೂಬ್ ಜನಗಳು ವಿಡಿಯೋ ನೋಡ್ಬೇಕಂದ್ರೆ ಅಷ್ಟು ಈಸಿಯಾಗಿ ನೋಡಂಗಿಲ್ಲ ರೀ ಯಾರು ವಿಡಿಯೋಗಳ್ನು. ಮತ್ತು ಅವ್ರಿಗೆ ಇನ್ಫಾರ್ಮೇಷನ್ ಏನಾದ್ರು ಬೇಕಿತ್ತಂದ್ರೆ ಅದು ಅವ್ರಿಗೆ ಯೂಸ್ ಆಗ್ತಿತ್ತಂದ್ರೆ ಮಾತ್ರ ಆ ವಿಡಿಯೋನ ನೋಡ್ತಾರೆ. ಅದಕ್ಕಾಗಿ ನೀವು ಸಿಕ್ಕಂಗೆ ನಾ ಅಲ್ಲಿ ಹೋದೆ, ಇಲ್ಲಿ ಹೋದೆ, ಅದು ಮಾಡಿದೆ, ಇದು ಮಾಡಿದೆ ಅನ್ನೋದಕ್ಕಿಂತ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಜನಕ್ಕೆ. ಯಾವುದೇ ವಿಡಿಯೋ ಆಗಲಿ, ನೀವು ವ್ಲಾಗ್ಸ್ ಮಾಡ್ತೀನಂದರೆ ಎಂಟರ್ಟೈನ್ ಮಾಡಿರಿ. ಮತ್ತು ಜಗಳಗಳಾಗಲಿ, ಎಮೋಷ್ನಲ್ ಆಗಲಿ, ಒಂದು ಕಥೆ ಆಗಲಿ, ಸ್ಟೋರಿ ಆಗಲಿ, ಲವ್ ಸ್ಟೋರಿ ಆಗಲಿ, ಫ್ಯಾಮಿಲಿ ಸ್ಟೋರಿ ಆಗಲಿ, ಈ ಥರ ಸೆಲ್ಫ್ ಸ್ಟೋರಿ ಏನೋ ಆಗಲಿ, ಒಟ್ಟು ಸ್ಟೋರಿಗಳು ಹೇಳಬೇಕು. ಜನಗಳಿಗೆ ಇಂಟ್ರೆಸ್ಟ್ ಬರಬೇಕು, ಎಂಟರ್ಟೈನ್ ಆಗಬೇಕು ವ್ಲಾಗ್ ಮಾಡೋರು. ಮತ್ತು ಯಾವುದೇ ರೀತಿ ಟೆಕ್ ಮಾಡೋರಾಗಲಿ, ಕಿಚನ್ ಏನು ರೆಸಿಪಿ ಅಡುಗೆ ವಿಡಿಯೋಗಳು ಮಾಡೋರಿಗೆ ಅವ್ರಿಗೆ ಬೇಕಾಗಿರೋ ವಿಡಿಯೋಗಳ್ನ ಮಾತ್ರ ನೋಡ್ತಾರೆ. ನೀವು ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಕ್ಲಿಯರಿಟಿ ಕೊಡಬೇಕು ಅವರಿಗೆ. ಯಾವ ಥರ ಈ ವಿಡಿಯೋ ಬಗ್ಗೆ ಬಿಟ್ಬಿಡ್ರಿ. ನೀವು ವಿಡಿಯೋ ಮಾಡೋದೇ ಬಿಟ್ಬಿಡ್ರಿ. ವಿಡಿಯೋ ಅಂದರೆ ಹೆಂಗೆ ನೀವು ಮನ್ಸಿಗೆ ಹೆಂಗೆ ಬರ್ತೈತೆ ಹಂಗೆ ಮಾಡಿರಿ. ನಿಮ್ಗೆ ಹೆಂಗೆ ಮನ್ಸಿಗೆ ಬರ್ತೈತಲ್ಲ ಮನ್ಸಿಗೆ ಬಂದಂಗೆ ಅಂದರೆ ಮತ್ತು ಅದ್ರೊಳಗೆ ಕಂಟೆಂಟು ಇರ್ಬೇಕು. ಮತ್ತು ಕಂಟೆಂಟ್ ಸ್ವಲ್ಪ ಒಂದು 30% ಸಾಕು. 30% ಕಂಟೆಂಟ್ ಹಾಕಿರಿ. ಭಾಳಷ್ಟು ಈ ವಿಡಿಯೋಕ್ಕೂ ಇಂಪಾರ್ಟೆಂಟ್ ಕೊಡೋಕೆ ಹೋಗ್ಬೇಡ್ರಿ. 30% ಇಂಪಾರ್ಟೆಂಟ್ ಕೊಡ್ರಿ ಈ ವಿಡಿಯೋಕ್ಕೆ. ಅದರ ಕಂಟೆಂಟ್ ಕೊಡ್ರಿ. ಅಷ್ಟು ಮಾಡಿ ವಿಡಿಯೋ ಮಾಡಿ ಏನು ಮಾಡಿರಿ, ಪೋಸ್ಟ್ ಮಾಡೋಕ್ಕೆ ತಯಾರಾಗ್ರಿ. ನೀವು ತಯಾರಾಗಿ ಏನು ಮಾಡಿರಿ, ನಾ ಹೇಳಿದ ಸ್ಟೆಪ್ಗಳೆಲ್ಲ ಫಾಲೋ ಮಾಡಿರಿ. ಫಸ್ಟ್ ವಿಡಿಯೋಗೆ ಪೋಸ್ಟ್ ಮಾಡೋಕ್ಕೆ ಬರ್ತಿರಲ್ಲ, ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡ್ತಿರಲ್ಲ, ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವಿಡಿಯೋನ ಫಸ್ಟ್ ನೀವು ಏನು ಮಾಡ್ಬೇಕಪ್ಪ ಅಂದರೆ ವಿಡಿಯೋನ ಸರಿಯಾಗಿ ಎಡಿಟ್ ಮಾಡ್ಕೊಂಡಿರ್ಬೇಕು. ಸ್ವಲ್ಪ ಫಸ್ಟ್ ಒಂದು ವಿಡಿಯೋ ಏನು ಮಾಡ್ಬೇಕಪ್ಪ ಅಂದ್ರೆ 10ರಿಂದ 15 ಸೆಕೆಂಡ್ ಸ್ಟಾರ್ಟಿಂಗ್ ಏನು ಮಾಡಿರಿ ನೀವು ಏನೋ ಇದು ಕೊಡ್ರಿ, ಏನೋ ಹುಕ್ ಕೊಡ್ರಿ. ಹುಕ್ ಅಂತ ಏನಂತಾರಂದ್ರೆ ನಿಮ್ಮ ಜನಗಳಿಗೆ ಇಂಟ್ರೆಸ್ಟ್ ಬರ್ಬೇಕು. ಏನೋ ಐತಪ್ಪ ಈ ವಿಡಿಯೋ ಒಳಗೆ ಅಂತೇಳಿ ಕೊನೆ ತನಕ ನೋಡ್ಬೇಕು. ಅವರು ಎಂಡ್ ತನಕ ನೋಡ್ಬೇಕು ವಿಡಿಯೋ. ಹಂಗೆ ಸ್ಟಾರ್ಟಿಂಗ್ ನೀವು ಏನಾರ ಒಂದು ಅವ್ರಿಗೆ ಹಿಡಿದು ಕೊಡಬೇಕು. ಅಂದ್ರೆ ಜನಗಳು ವಿಡಿಯೋ ಕೊನೆ ತನಕ ನೋಡ್ತಾರೆ. ಫಸ್ಟ್ ಸ್ಟಾರ್ಟಿಂಗೇ ನೀವು ಏನಾರ ಒಂದು ಅವರಿಗೆ ಇಂಟ್ರೆಸ್ಟ್ ಬರುವಂಗೆ ಒಂದು ವಿಷಯ ಹೇಳಿಬಿಡ್ಬೇಕು. ಕೊನೆವರೆಗೂ ನೋಡ್ರಿ, ಈ ಥರ ಆಗ್ತೈತಿ, ಆ ಥರ ಆಗ್ತೈತಿ ಅಂಥೇಳಿ. ಇಲ್ಲಾಂದ್ರೆ ಆ ಹೈಲೈಟ್ ಲಾಸ್ಟಿಗೆ ಏನಾಗಿರ್ತೈತಲ್ಲ ಅದನ್ನು ಸ್ವಲ್ಪ 1 ಸೆಕೆಂಡ್ 2 ಸೆಕೆಂಡ್ ಫಸ್ಟ್ ಸ್ಟಾರ್ಟಿಂಗ್ ಹಾಕ್ಬೇಕು ನೀವು. ಅದನ್ನು ಹಾಕಿ ಎಡಿಟ್ ಮಾಡಿಕೊಂಡು ವಿಡಿಯೋ ಎಡಿಟ್ ರೆಡಿ ಆತ ಪೋಸ್ಟ್ ಮಾಡೋಕ್ಕೆ ತಯಾರಾಗ್ರಿ. ಪೋಸ್ಟ್ ಮಾಡುವಾಗ ಏನು ಮಾಡಿರಿ, ಪ್ಲಸ್ ಚಿಹ್ನೆ ಕ್ಲಿಕ್ ಮಾಡಿರಿ.
ಆ ವಿಡಿಯೋ ತೊಗೋರಿ, ವಿಡಿಯೋ ತೊಗೊಂಡ ತಕ್ಷಣ ಡೈರೆಕ್ಟ್ ಪೋಸ್ಟ್ ಮಾಡಿರಿ. ಇಷ್ಟೇ. ನೀವು ಇದನ್ನೇ ಮಾಡ್ತಿರಲ್ಲ ಯಾವಾಗಲೂ, ಇದನ್ನ ಮಾಡಿರಿ. ಬಟ್ ಆಮೇಲೆ ಪೋಸ್ಟ್ ಆದಮೇಲೆ ಐತೆ ನೋಡಿರಿ ಇಂಪಾರ್ಟೆಂಟ್. ಆದಮೇಲೆ ಏನೈತಿ ಇಂಪಾರ್ಟೆಂಟ ಅದನ್ನ ಹೇಳ್ತೀನಿ ಬರ್ರಿ ಇವತ್ತು. ಏನಪ್ಪ ಅಂದರೆ ವಿಡಿಯೋ ಪೋಸ್ಟ್ ಆಯ್ತು, ವಿಡಿಯೋ ಪೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿರಿ ನೀವು. ಫುಲ್ ಕಂಪ್ಲೀಟಾಗಿ ಲಾಸ್ಟ್ ಪ್ರೊಸೆಸಿಂಗ್ ಅಂತ ಬರುತ್ತೆ, ಅದನ್ನೆಲ್ಲ ಬಂದು ಪೂರಾ ಎಂಡ್ ಆದ ತಕ್ಷಣ ಆಗೋವರೆಗೂ ವೆಯ್ಟ್ ಮಾಡಿರಿ. ವೆಯ್ಟ್ ಮಾಡಿ ಏನು ಮಾಡಿರಿ, ಫಸ್ಟ್ ನೀವು ಒಳ್ಳೆ ಟೈಟಲ್ ಹಾಕಬೇಕು. ಆ ವಿಡಿಯೋದಾಗ ಏನಿರ್ತೈತಿ ಎಲ್ಲನೂ ಅಲ್ಲಿ ಬರಿಬೇಡ್ರಿ. ವಿಡಿಯೋದಾಗ ಏನಿರ್ತೈತಿ, ನಾನು ಆ ಊರಿಗೆ ಹೋಗಿದ್ನಿ, ಈ ಊರಿಗೆ ಹೋಗಿದ್ನಿ, ನಾ ಅದನ್ನು ಮಾಡಿದ್ನಿ ಅಡುಗೆ, ಇದನ್ನು ಮಾಡಿದ್ನಿ ಅಡುಗೆ, ಅಲ್ಲಿ ಫುಲ್ಲು ಟೈಟಲ್ ತುಂಬಿಸ್ಬೇಡ್ರಿ. ಅದಕ್ಕೆ ಅಲ್ಲಿ ಬರೀ ಟೈಟಲ್ ಇಂಟ್ರೆಸ್ಟ್ ಬರ್ಬೇಕು. ಆ ಟೈಟಲ್ ಓದಿದ್ರೆ ಏನು ಇಂಟ್ರೆಸ್ಟ್ ಬರಬೇಕು. ಹೆಂಗಂದ್ರೆ ಆ ವಿಡಿಯೋ ನೋಡ್ಬೇಕು ಅವರು, ಏನೋ ಐತೆ ತಡಿಪ ಅಂತೇಳಿ. ಈ ಸದ್ ನೀವು ಒಂದು ಏನೋ ಚಿಕನ್ ಮಾಡಿರಿ ಅಂತ ಇಟ್ಕೊರಿ, ನನ್ನ ಬಾಯ ಚಿಕನ್ನೇ ಬರ್ತದೆ, ಚಿಕನ್ ಅಂತ ಮಾಡಿದೆ ಅಂತ ತಿಳ್ಕೊರಿ, ಚಿಕನ್ ರೆಸಿಪಿ ಕನ್ನಡ, ಇಷ್ಟು ಸಾಕು. ಬಿರಿಯಾನಿ ಮಾಡಿದ್ರೆ ಅಂತ ಇಟ್ಕೊರಿ, ಅದಕ್ಕೊಂದು ಹೆಸರು ಇಡ್ರಿ, ಹೈದರಾಬಾದ್ ಆ ಥರ ಈ ಥರ ಒಂದು ಬಿರಿಯಾನಿ, ಈಸಿ ಬಿರಿಯಾನಿ ರೆಸಿಪಿ ಕನ್ನಡ, ಇಷ್ಟು ಸಾಕು. ಭಾಳ ಜಾಸ್ತಿ ಅದನ್ನು ಟೈಟಲ್ ತುಂಬಿಸೋ ಅವಶ್ಯಕತೆ ಇಲ್ಲ. ವಿಡಿಯೋ ಯಾವುದ್ರ ಬಗ್ಗೆ ಐತೆ ಅಷ್ಟು ಟೈಟಲ್ ಹಾಕಿಬಿಡೋದು. ಅಷ್ಟು ಟೈಟಲ್ ಹಾಕಿದ ತಕ್ಷಣ ಏನು ಮಾಡಿರಿ, ನೆಕ್ಸ್ಟ್ ನೀವು ಮೇನ್ ಬರೋದನ್ನು ತಮ್ಲೈನ್ದಾಗ ಏನು ಮಾಡಿರಿ, ತಮ್ಲೈನ್ ನೀವು ಪರ್ಫೆಕ್ಟಾಗಿ ತಮ್ಲೈನ್ ರೆಡಿ ಮಾಡ್ಕೋಬೇಕು. ನೀವು ಎಡಿಟ್ ಮಾಡಂಗಿದ್ರೆ ಕರೆಕ್ಟಾಗಿ ನಿಮ್ಮದೊಂದು ಸೈಡ್ ಫೋಟೋ ಹಾಕಿರಿ. ಈ ಥರ ನೀವು ಅಡ್ಡಿರ್ತೈತಿಲ್ಲ, ಈ ಥರ ಇಲ್ಲೊಂದು ಸೈಡ್ ಫೋಟೋ ಹಾಕಿರಿ. ಈ ಸೈಡ್ ನೀವು ಅಡುಗೆ ಮಾಡ್ತಿದ್ರೆ ಇಲ್ಲಿ ಅಡುಗೆದು ಒಂದು ಚಿತ್ರ ಹಾಕಿ ಕೆಳಗಡೆ ಹೆಸರು ಬರೀರಿ. ಹೆಸರು ಭಾಳ ಇರಬಾರ್ದು, ಅಷ್ಟೇ. ನಾ ಹೇಳಿದ್ನಲ್ಲ ಟೈಟಲ್ ಒಳಗೆ ಅಷ್ಟೇ, ಎಷ್ಟು ಇರ್ತೈತಲ್ಲ ಅಷ್ಟು ಒಂದು 10ರಿಂದ 15 ಅಕ್ಷರಗಳು ಅಷ್ಟೇ ಇರಬೇಕು. ಭಾಳ ಉದ್ದ ಹೆಸರುಗಳು ತುಂಬಿಸ್ಬೇಡ್ರಿ. ನಿಮ್ಮ ಫೋಟೋ ದೊಡ್ಡದಾಗಿ ಕಾಣಿಸ್ಬೇಕು, ಅಕ್ಷರ ದೊಡ್ಡದು ಕಾಣಿಸ್ಬೇಕು, ಮತ್ತು ಇದನ್ನು ಊಟದ್ದು ಇದು ದೊಡ್ಡದು ಕಾಣಿಸ್ಬೇಕು. ಇದಾಯಿತು. ವ್ಲಾಗ್ ಆದ್ರೂ ಅಷ್ಟೇ, ಹಿಂದೆ ನೀವು ಎಲ್ಲಿ ಹೋಗಿರ್ತೀರಿ ಅದನ್ನು ದೊಡ್ಡದಾಗಿ ಕಾಣಿಸ್ಬೇಕು, ನಿಮ್ಮದೊಂದು ದೊಡ್ಡ ಫೋಟೋ ಕಾಣಿಸ್ಬೇಕು. ಒಂದು 4ರಿಂದ 7 8ರಿಂದ ಅಕ್ಷರಗಳು ಬರೀಬೇಕು. ಇಷ್ಟು ಬರೆದು ಬಿಟ್ರೆ ಸಾಕು ತಮ್ಲೈನ್. ನಿಮ್ಗೆ ಇಷ್ಟು ಮಾಡೋಕ್ಕಾಗಲ್ಲ, ತಮ್ಲೈನ್ ಮಾಡೋಕ್ಕೆ ಕಷ್ಟ ಆಯ್ತಪ್ಪ ಅಂದ್ರೆ ನಾನೊಂದು ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಆ ವಿಡಿಯೋ ಮಾಡ್ತೀನಿ. ಭಾರಿ ಇಂಪಾರ್ಟೆಂಟ್ ವಿಡಿಯೋ ಆಯ್ತದೆ, ಎಲ್ಲರಿಗೂ ಯೂಸ್ ಆಗುತ್ತೆ. ನೀವು ಏನೂ ಎಫರ್ಟ್ ಹಾಕೋದು ಬೇಡ, ನೀವೇನೂ ಮಾಡೋದೇ ಬೇಡ. ಬರೀ ನಿಮ್ಮ ಫೋಟೋ ಮತ್ತು ನಿಮ್ಮ ವಿಡಿಯೋದ ಒಂದು ಫೋಟೋ ಸಾಕು. 2 ಫೋಟೋ ಕೊಟ್ಟುಬಿಟ್ರೆ ನೀವು ಈಸಿಯಾಗಿ ಒಂದು ಕ್ಲಿಕ್ ಒಳಗೆ ನಿಮ್ಮ ತಮ್ಲೈನ್ ರೆಡಿ ಮಾಡಿ ಕೊಟ್ಬಿಡ್ತೈತಿ ಎ ಐ ಒಳಗೆ. ನಿಮ್ಮ ತಮ್ಲೈನ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬಟ್ ಆ ಎ ಐ ತಮ್ಲೈನಿಂದ ಯಾವುದೇ ರೀತಿ ಯೂಟ್ಯೂಬ್ ತೊಂದರೆ ಆಗೋಲ್ಲ. ನೀವು 10 ಮಾಡಿರಿ, 20 ಮಾಡಿರಿ, 100 ತಮ್ಲೈನ್ ಮಾಡ್ಕೊರಿ. ಯಾವುದೇ ರೀತಿ ತಮ್ಲೈನಿಂದ ವಿಡಿಯೋಕ್ಕೆ ಎಫೆಕ್ಟ್ ಕೊಡೋದಿಲ್ಲ. ನೀವು ಎ ಐನ ಬಳಸ್ಕೊಂಡು, ಅಂದ್ರೆ ಎ ಐದ ಸಹಾಯ ತೊಗೊಂಡು ನೀವು ವಿಡಿಯೋ ಮಾಡ್ಬೋದು. ಬಟ್ ಎಲ್ಲನೂ ಎ ಐನೇ ತುಂಬಬಾರ್ದು, ಎಲ್ಲನೂ ಎ ಐ ತಂದು ಯೂಟ್ಯೂಬ್ ಒಳಗೆ ಹಾಕಬಾರ್ದು. ಎ ಐ ಸಹಾಯದಿಂದ ನಾವು ವಿಡಿಯೋ ಮಾಡ್ಬೋದು. ಆ ಥರ ರೂಲ್ಸ್ ಐತಿ. ಬೇಕಾದ್ರೆ ನೀವು ಯೂಟ್ಯೂಬ್ ಒಳಗೆ ನೋಡಿರಿ, ಯೂಟ್ಯೂಬ್ ರೂಲ್ಸ್ ಎ ಐ ಸಹಾಯ ತೊಗೊಂಡು ನಾವು ವಿಡಿಯೋ ಮಾಡ್ಬೋದು ಅಂತ ಐತಿ. ಅದಕ್ಕೆ ತಮ್ಲೈನ್ ನೀವು ಎ ಐ ಸಹಾಯದಿಂದ ಮಾಡಿಕೊಂಡು ವಿಡಿಯೋಗೆ ಹಾಕೋಬೋದು. ಅದಕ್ಕೆ ನಾನು ಅದು ಮೆಂಬರ್ಶಿಪ್, ನನ್ನ ಚಾನಲ್ಗೆ ಮೆಂಬರ್ಶಿಪ್ ತೊಗೋರಿ. ಯಾರ್ಯಾರು ತೊಗೋತೀರಿ ನೋಡಿರಿ, ಜಾಯಿನ್ ಬಟನ್ ಐತಿ. ಅದಕ್ಕೆ ಬರೀ ಕೇವಲ ತಿಂಗಳಿಗೆ 100ರಿಂದ 150 ರೂಪಾಯಿ ಐತಿ. ತೊಗೋರಿ, ಮೆಂಬರ್ಶಿಪ್ ತೊಗೋರಿ. ಇಂಪಾರ್ಟೆಂಟ್ ಒಂದು ಮ್ಯಾಟ್ರ್ ಹೇಳ್ತೀನಿ ನಾನು. ತಮ್ಲೈನ್ ಒಂದು ಕ್ಲಿಕ್ ಒಳಗೆ ನಿಮ್ಗೆ ಪ್ರೊಫೆಷ್ನಲ್ ಆಗಿ ತಮ್ಲೈನ್ ಮಾಡಿಕೊಡೋದು ಹೇಳ್ತೀನಿ ನಾನು. ನೀವು ಕಷ್ಟಪಡೋದೇ ಬೇಡ. ನಿಮ್ಮ ಫೋಟೋ ಮತ್ತು ಇನ್ನೊಂದು ಫೋಟೋ ಕೊಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಹೆಸರು, ನಿಮ್ಮ ಫೋಟೋ ದೊಡ್ಡದಾಗಿ ಫೋಟೋ ಎಲ್ಲ ತಮ್ಲೈನ್ ರೆಡಿ ಮಾಡಿ ಕೊಡ್ತೈತಿ 1 ನಿಮಿಷನಾಗ. ಮತ್ತು ತಮ್ಲೈನ್ ಅಷ್ಟೇ ಅಲ್ದ, ಡಿಸ್ಕ್ರಿಪ್ಷನ್ ಏನೇನು ಬರಿಬೇಕು, ಟೈಟಲ್ಲು ಏನು ಬರಿಬೇಕು, ಟ್ಯಾಗ್ಸು ಏನದಾವೆ ಎಲ್ಲನೂ ಎ ಐ ಒಳಗೆ ಕೊಡ್ತೈತಿ. ಅದನ್ನು ಹೇಳ್ತೀನಿ. ತಮ್ಲೈನು ಮತ್ತು ಡಿಸ್ಕ್ರಿಪ್ಷನ್ ಏನು ಬರಿಬೇಕು ಮತ್ತು ಟೈಟಲ್ ಏನು ಬರಿಬೇಕು, ನೀವೇನೂ ಮಾಡೋದೇ ಬೇಡ. ವಿಡಿಯೋ ಪೋಸ್ಟ್ ಮಾಡೋದು, ಅಲ್ಲಿಂದ ಕಾಪಿ ಮಾಡೋದು, ಇಲ್ಲಿ ಹಾಕೋದು, ಇಷ್ಟು ಸಾಕು. ಇಷ್ಟು ಮಾಡಿದ್ರೆ ಸಾಕು. ನೀವು ಭಾಳ ಕಷ್ಟಪಟ್ಟು ಬರೆಯೋ ಅವಶ್ಯಕತೆ ಇಲ್ಲ. ಎಲ್ಲ ವಿಡಿಯೋಕ್ಕೂ ಬರ್ಕೊತ ಕುಂದ್ರೋ ಅವಶ್ಯಕತೆ ಇಲ್ಲ. ಅಲ್ಲಿ ಕಾಪಿ ಮಾಡೋದು, ಇಲ್ಲಿ ತಂದು ಹಾಕೋದು, ಇಷ್ಟ ಮಾಡ್ಬೋದು ನೀವು. ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತೊಗೋರಿ. ಮೆಂಬರ್ಸಿಗೆ ಅಷ್ಟೇ ಆ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ಅದೇ ಐತಿ ವಿಡಿಯೋ. ಈಗ ನಿಮ್ಮ ಮೆಂಬರ್ಶಿಪ್ ಎಷ್ಟು ಜನ ಆಗ್ತೀರ ನೋಡೋಣ, ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಮಾಡೋಣ. ತಮ್ಲೈನ್ ಆಯಿತು, ಟೈಟಲ್ ಆಯಿತು. ಡಿಸ್ಕ್ರಿಪ್ಷನ್ ನೀವು ಒಂದು ಆಕರ್ಷಣೀಯವಾಗಿ ಅದರೊಳಗೆ ವಿಡಿಯೋದಾಗ ಏನೇನು ಮಾಡಿರಿ ಎಲ್ಲ ಡೀಟೇಲಾಗಿ ಬರೀಬೇಕು. ಈ ವಿಡಿಯೋ ನೋಡಿದರೆ ಈ ಥರ ಆಗ್ತೈತೆ ನಿಮ್ಗೆ, ಇಷ್ಟೆಲ್ಲ ವಿಷಯಗಳು ಸಿಗ್ತಾವೆ. ಮತ್ತು ಕೆಳಗೊಂದು 7ರಿಂದ 8 ಹ್ಯಾಶ್ಟ್ಯಾಗ್ಸು. ಅದಾದ ತಕ್ಷಣ ವಿಡಿಯೋಗೆ ಟೈಟಲ್ ಏನು ಹಾಕಿರ್ತಾರಲ್ಲ ಅಂಥ ಒಂದು 5ರಿಂದ 6 ಟೈಟಲ್ಗಳು
ಈ ಥರ ಸರ್ಚ್ ಮಾಡಿದ್ರೆ ಈ ವಿಡಿಯೋ ಸಿಗ್ತೈತಿ ನಿಮಗೆ ಅಂತೇಳಿ. ಲಾಸ್ಟಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಕಿ ಕೆಳಗಡೆ ನಿಮ್ಮ ಊರ ಹೆಸರು ಹಾಕ್ಬೋದು, ನಿಮ್ಮ ಹೆಸರು ಹಾಕ್ಬೋದು, ನಿಮ್ಮ ಚಾನಲ್ ಲಿಂಕ್ ಹಾಕೋಬೋದು, ನಿಮ್ಮ ಇನ್ಸ್ಟಾಗ್ರಾಮ್ ID ಲಿಂಕ್ ಹಾಕೋಬೋದು, ಫೇಸ್ಬುಕ್ ಲಿಂಕ್ ಹಾಕೋಬೋದು. ಕೆಳಗಡೆ ಏನು ಬೇಕಾದರೂ ಡಿಸ್ಕ್ರಿಪ್ಷನ್ ಅಂತೂ ಬೇಕಾದಷ್ಟು ದೊಡ್ಡದಿರ್ತೈತಿ, ನೀವೇನು ಬೇಕಾದರೂ ಹಾಕೋಬೋದು. ಹಂಗಂತೇಳಿ ಸಾರಿಸ್ಬೇಡ್ರಿ, ಅದ್ರಾಗ ಜನಗಳಿಗೆ ಉಪಯೋಗ ಆಗುವಂಥದ್ದು ಮಾತ್ರ ಬರೀರಿ. ಈ ಸಿನಿಮಾಗಳಿದ್ದು ಅಂದ್ರೆ ಅವ್ರು ಆ್ಯಕ್ಟರ್ಸು, ಸಿಂಗರ್ಸು, ಏನದಾವು ಕ್ಯಾಮ್ರಾಮ್ಯಾನ್ಸು ಇವೆಲ್ಲ ಬರೀತಾರೆ. ಸಿಂಗರ್ ಹಾಡ ಇದ್ದು ಅಂದ್ರೆ ಹಾಡೂ ಸೇಮ, ಅದು ಸಿಂಗರ್ಸ್ ಯಾರದಾರು, ಆ್ಯಕ್ಟರ್ ಯಾರದಾರು, ಡ್ಯಾನ್ಸ್ ಯಾರು ಮಾಡಿದಾರು, ಈ ಥರ ಡ್ಯಾನ್ಸರ್, ಕ್ಯಾಮ್ರಾಮ್ಯಾನ್ ಅಂತೆಲ್ಲ ಬರೆದಿರ್ತಾರೆ. ಆ ಥರ ನಾವು ವ್ಲಾಗ್ ವಿಡಿಯೋ ಏನಾರು ಮಾಡ್ತಿದ್ರೆ ಅದಕ್ಕೆ ತಕ್ಕಂಗೆ ಡಿಸ್ಕ್ರಿಪ್ಷನ್ ಬರೀಬೇಕು ಡೀಟೇಲಾಗಿ. ಇಷ್ಟು ತಮ್ಲೈನ್ ಆಯಿತು, ಟೈಟಲ್ ಆಯಿತು, ಡಿಸ್ಕ್ರಿಪ್ಷನ್ ಆಯಿತು, ಇಷ್ಟು ಬರೆದು ನೀವು ವಿಡಿಯೋನ ಸ್ವಲ್ಪ ಕಂಟೆಂಟಾಗಿ ಕೊಡಬೇಕು. ಹುಚ್ಚುಚ್ರಂಗೆ ಹಂಗೆ ಹಿಂಗೆ ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೀವು 10ರಿಂದ 15 ಸೆಕೆಂಡ್ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಕೊಡೋದು ಮಾತ್ರ ಮರಿಬೇಡ್ರಿ. ಜನ ಏನು ಮಾಡ್ತಾರೋ ನಿಮ್ಮ ವಿಡಿಯೋ ಮೇಲೆ ತಮ್ಲೈನ್ ನೋಡಿದ ತಕ್ಷಣ ಕ್ಲಿಕ್ ಮಾಡ್ತಾರೆ. ತಮ್ಲೈನ್ ಭಾರಿ ಇತ್ತು, ಟೈಟಲ್ ಭಾರಿ ಇತ್ತು, ವಿಡಿಯೋ ಕ್ಲಿಕ್ ಮಾಡಿದರು. ವಿಡಿಯೋದಾಗ ಏನೂ ಇಲ್ಲ, 1ರಿಂದ 2 ಸೆಕೆಂಡ್ ನೋಡಿದ್ರು ನೀವು ಕೊರೆಯಾಕತ್ತೀರಪ್ಪ ಅಂದ್ರೆ ಅವ್ರು ನೋಡೋದಿಲ್ಲ. ಸಡನ್ನಾಗಿ ವಿಡಿಯೋ ಎಕ್ಸಿಟ್ ಮಾಡಿ ಹೋಗಿಬಿಡ್ತಾರೆ. ಅದಕ್ಕಾಗಿ ನೀವು ಒಂದು 10ರಿಂದ 15 ಸೆಕೆಂಡ್ ಇಂಟ್ರೆಸ್ಟ್ ಕೊಟ್ರಂದ್ರೆ ವಿಡಿಯೋದಾಗ ಅವ್ರು 15 ಸೆಕೆಂಡ್ ನಿಂತ್ರಂತ ಇಟ್ಕೋರಿ. 15 ಸೆಕೆಂಡ್ ನೋಡಿದ್ರೆ ಸಾಕು ನಿಮ್ಮ ವಿಡಿಯೋ. 15ರಿಂದ 20 ಸೆಕೆಂಡ್ ನೋಡಿದ್ರಂದ್ರೆ, ಒಬ್ಬೊಬ್ಬರು 15-20 ಸೆಕೆಂಡ್ ನೋಡಿದ್ರಂದ್ರೆ ಆಟೋಮೆಟಿಕ್ಕಾಗಿ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ನಮ್ಮ ವಿಡಿಯೋನ ಬೇರೆದವ್ರಿಗೆ ಸಜೆಸ್ಟ್ ಮಾಡ್ತಾರೆ, ಬೇರೆದವ್ರಿಗೆ ಕಳಿಸ್ತಾರೆ ನಮ್ಮ ವಿಡಿಯೋಗಳನ್ನ. ಮತ್ತಿಲ್ಲ ಎಲ್ಲರೂ ಏನು ಮಾಡಕತ್ತರು, 1 ಸೆಕೆಂಡ್ 2 ಸೆಕೆಂಡ್ ಅಷ್ಟೇ ನೋಡಿ ವಿಡಿಯೋ ಸ್ಕಿಪ್ ಮಾಡಕತ್ರಪ್ಪ ಅಂದ್ರೆ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಈ ವಿಡಿಯೋ ಸರಿ ಇಲ್ಲ, ಈ ವಿಡಿಯೋ ಕಚರ ಐತಿ, ಈ ವಿಡಿಯೋ ಹೊಲಸೈತಿ, ಕಸ ಐತಿ ಅಂತೇಳಿ ಕಿಸಿಂದ ಏನು ಮಾಡ್ತಾರೆ, ಆ ವಿಡಿಯೋನ ಸೈಡ್ ಬಿಸಾಕ್ಬಿಡ್ತಾರೆ. ಆ ವಿಡಿಯೋ ಮತ್ತು ಯಾರಿಗೂ ಮುಂದಿನವರಿಗೂ ತೋರ್ಸಂಗಿಲ್ಲ. ಅದಕ್ಕೆ ನೀವು ಎಲ್ಲ ಬೇಕು, ಕಂಟೆಂಟು ಬೇಕು, ಜನಗಳಿಗೆ ಉಪಯೋಗ ಆಗಬೇಕು. ಏನೋ ಮಾಡ್ಯಾರಪ್ಪ ವಿಡಿಯೋ ಅಂತೇಳಿ ನೆಕ್ಸ್ಟ್ ವಿಡಿಯೋನು ಕ್ಲಿಕ್ ಮಾಡಿ ನೋಡಬೇಕು. ಹಂಗೆ ನಾವು ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿ ಆದ ತಕ್ಷಣ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ, ಎಲ್ಲನೂ ಸೆಟಪ್ ಮಾಡಿರಿ, ಎಲ್ಲ ಅಪ್ಲೋಡ್ ಕರೆಕ್ಟ್ ಮಾಡಿರಿ. ಫಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅನ್ಲಿಸ್ಟ್ ಒಳಗೆ ಇಟ್ಟು ಪೋಸ್ಟ್ ಮಾಡಿರಿ. ಡೈರೆಕ್ಟ್ ಪಬ್ಲಿಕ್ ಮಾಡೋಕ್ಕೆ ಹೋಗಬೇಡ್ರಿ. ಅನ್ಲಿಸ್ಟ್ ಇಟ್ಟು ಕಿಸಿಂದೇ ಇಷ್ಟೆಲ್ಲ ಮಾಡಿರಿ. ಫಸ್ಟ್ ಅನ್ಲಿಸ್ಟ್ ಇಷ್ಟೇ ವಿಡಿಯೋ ಪೋಸ್ಟ್ ಮಾಡಿನೇ ಆಮೇಲೆ ಟೈಟಲ್ಲು, ತಮ್ಲೈನು, ಡಿಸ್ಕ್ರಿಪ್ಷನ್ ಹಾಕಿ ಲಾಸ್ಟಿಗೆಲ್ಲ ಪ್ರೊಸೆಸಿಂಗ್ ಆದ ತಕ್ಷಣ ಯೂಟ್ಯೂಬ್ ಅವರು ನಿಮ್ಮ ವಿಡಿಯೋಗಳನ್ನ ಚೆಕ್ ಮಾಡ್ತಾರೆ. ಏನಾರು ಇಶ್ಯೂ ಇತ್ತಂದ್ರೆ ಕಾಪಿ ಸ್ಟ್ರೈಕ್ ಏನೋ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡೋವರೆಗೂ ನೀವು ವೇಟ್ ಮಾಡಿರಿ. 1 ಗಂಟೆ ಇಲ್ಲ 2 ಗಂಟೆವರೆಗೂ ವಿಡಿಯೋನ ಪ್ರೈವೇಟಾಗೇ ಇರಬೇಕು, ಅಂದ್ರೆ ಅನ್ಲಿಸ್ಟಾಗೇ ಇರಬೇಕು. ವಿಡಿಯೋ 1 ತಾಸು ಆಯ್ತು 2 ತಾಸು ಇಷ್ಟು ಅನ್ಲಿಸ್ಟ್ ಇರಬೇಕು. ಮತ್ತಿಲ್ಲಾಂದ್ರೆ ನೀವು ಒಂದು ಕೆಲಸ ಮಾಡಿರಿ, ನೀವು ಇನ್ನೂ ಹೇಳಬೇಕಪ್ಪ ಅಂದ್ರೆ ಇದ್ರಾಗ ಇಂಪಾರ್ಟೆಂಟ್ ಅಂದ್ರೆ ಟೈಮಿಂಗ್ ಐತಿ. ವಿಡಿಯೋ ಹಾಕೋ ಟೈಮಿಂಗ್ ಐತಿ. ನೀವು ಟೈಮಿಂಗ್ ಸಿಕ್ಕ ಟೈಮ್ದಾಗ, ಮಧ್ಯಾಹ್ನದಾಗ, ರಾತ್ರಿ 12 ಗಂಟೆಗೆ ಹಾಕಿದ್ನೆ, ರಾತ್ರಿ 3 ಗಂಟೆಗೆ ಹಾಕಿದ್ನೆ, ಯಾರೂ ನೋಡೋಂಗಿಲ್ಲ. ನಿಮ್ಮ ಚಾನಲ್ನ ಏನು ಸಬ್ಸ್ಕ್ರೈಬರ್ಸ್ ಯಾವಾಗ ಆ್ಯಕ್ಟಿವ್ ಇರ್ತಾರ ನೋಡ್ಕೊಳ್ರಿ. ಫಸ್ಟ್ ನೀವು ಬೆಳಿಗ್ಗೆ 6:30ದಿಂದ 8 ಗಂಟೆ ಒಳಗಡೆ ಒಂದು ವಿಡಿಯೋ ಹಾಕಿರಿ. ಇಲ್ಲ ಸಾಯಂಕಾಲ ಹಾಕಿರಿ. ಸಾಯಂಕಾಲ 4 ಗಂಟೆ ಮೇಲೆ 6 ಗಂಟೆ ಒಳಗಡೆ ಒಂದು ವಿಡಿಯೋ ಹಾಕಿರಿ. ಯಾಕಂದರೆ ಜನ ಫ್ರೀ ಇರ್ತಾರೆ, ನೋಡ್ತಾರೆ. ಆ ಟೈಮ್ದಾಗ ನೀವು ವಿಡಿಯೋ ಹಾಕಬೇಕಾಗಿತ್ತಂದ್ರೆ ನೀವೇನು ಮಾಡಿರಿ, ಸಾಯಂಕಾಲ 4 ಗಂಟೆಗೆ ನೀವು ವಿಡಿಯೋ ಹಾಕ್ತಿದ್ದೀರಂದ್ರೆ ಬೆಳಿಗ್ಗೆನೇ ವಿಡಿಯೋ ಪೋಸ್ಟ್ ಮಾಡಿರಿ. ಅದನ್ನು ಅನ್ಲಿಸ್ಟ್ ಇಡ್ರಿ. ಮತ್ತು ಅದನ್ನು ಏನು ಮಾಡಿರಿ, ಶೆಡ್ಯೂಲ್ ಹಾಕಿರಿ. ಸಾಯಂಕಾಲ 4 ಗಂಟೆ 25 ನಿಮಿಷ 30 ನಿಮಿಷಕ್ಕೆ ಆಟೋಮೆಟಿಕ್ಕಾಗಿ ವಿಡಿಯೋ ಪಬ್ಲಿಕ್ ಆಗಬೇಕು. ಆ ಥರ ಶೆಡ್ಯೂಲ್ ಹಾಕಿಡ್ರಿ. ಮತ್ತು ಬೆಳಿಗ್ಗೆ ಪೋಸ್ಟ್ ಪಬ್ಲಿಕ್ ಮಾಡೋರಿದ್ರಂದ್ರೆ ರಾತ್ರಿನೇ ನೀವು ವಿಡಿಯೋ ಪೋಸ್ಟ್ ಮಾಡಿಡ್ರಿ. ರಾತ್ರಿನೇ ವಿಡಿಯೋ ಪೋಸ್ಟ್ ಮಾಡಿಟ್ಟು ಅದನ್ನು ಶೆಡ್ಯೂಲ್ ಹಾಕಿರಿ. ಬೆಳಗ್ಗೆ 7 ಗಂಟೆ 7:25 ನಿಮಿಷಕ್ಕೆ ಈ ಥರ ಆಟೋಮೆಟಿಕ್ಕಾಗಿ ಪಬ್ಲಿಕ್ ಆಗಬೇಕು. ನೀವು ಆರಾಮ್ ನಿದ್ದೆ ಹೊಡ್ತಿದ್ರು ಆ ವಿಡಿಯೋ ಆಟೋಮೆಟಿಕ್ಕಾಗಿ ಪಬ್ಲಿಕ್ ಆಗುತ್ತೆ ಬೆಳಗ್ಗೆ ವಿಡಿಯೋ. ಆ ಥರ ಇಟ್ಟು ಮಲ್ಕೊಂಡ್ಬಿಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಜನಗಳಿಗೆಲ್ಲ ಎದ್ದ ತಕ್ಷಣ ಮೊಬೈಲ್ ನೋಡೋ ಚಟಗಳು ಜಾಸ್ತಿ ಜನಕ್ಕೆ ಈಗ ಅದಾವ. ಎದ್ದ ತಕ್ಷಣ ಮೊಬೈಲ್ ನೋಡ್ತಾರೆ, ಏನೋ ಬಂದೈತಲ್ಲ ಅಂತೇಳಿ ನಿಮ್ಮ ನೋಟಿಫಿಕೇಷನ್ ಅವ್ರಿಗೆ ಬಂದಿರ್ತೈತಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ, ನಿಮ್ಮ ನೋಟಿಫಿಕೇಷನ್ ಅವ್ರಿಗೆ ಹೋಗಿತ್ತಂದ್ರೆ ಏನೋ ಮಾಡ್ಯಾರ ತಡಿಪ ಅಂತ ಪಟ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ವ್ಯೂಸ್ ಬಂತು ನಿಮಗೆ. ಇಂಥವ್ರು ಎಷ್ಟೋ ಜನ ಎದ್ದ ತಕ್ಷಣ ಮೊಬೈಲ್ ನೋಡ್ತಿರ್ತಾರೆ, ನೋಡಿದ ತಕ್ಷಣ ಒಂದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ವ್ಯೂಸ್ ಬಂತು. ಈ ಥರ ತಲೆ ಓಡಿಸ್ರಿ, ಟೆಕ್ನಿಕ್ ಉಪಯೋಗಿಸ್ರಿ. ಯಾವುದೇ ರೀತಿ ಇಂಥವು ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ. ನೀವು ಲಾಂಗ್ ಟೈಮ್ ನೀವು ಯೂಟ್ಯೂಬ್ ಒಳಗೆ ಬೆಳಿಬೇಕಾಗಿತ್ತಪ್ಪ ಅಂದ್ರೆ ಕಂಟೆಂಟ್ ಕೊಡ್ರಿ.
ಕಂಟೆಂಟ್ ಕೊಡ್ರಿ. AI ವಿಡಿಯೋಗಳು ಜಾಸ್ತಿ ಬಳಸಬೇಡ್ರಿ. ಹೋದ ವಿಡಿಯೋದಾಗ ಹೇಳಿದ್ದು ನಾನು AI ವಿಡಿಯೋಗಳು ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ. ಬಟ್ ನಾನು ಲಾಸ್ಟಿಗೆ ಹೇಳಿನಿ AI ವಿಡಿಯೋಗಳನ್ನ ಜಾಸ್ತಿ ಬಳಸಕ್ಕೆ ಹೋಗ್ಬೇಡ್ರಿ. ಯಾವಾಗಾರ 1-2 ಇರಲಿ, ಬಟ್ ಯಾವಾಗಲೂ AI ವಿಡಿಯೋನೇ ಬಳಸ್ತಿದ್ರೆ ನಿಮ್ಮ ಚಾನಲ್ ಡೆಡ್ ಆಗೋ ಸಾಧ್ಯತೆ ಇರತೈತಿ. ಯಾಕಪ್ಪ ಅಂದ್ರೆ ನಿಮ್ಮ ಎಫರ್ಟ್ ಬೇಕು ವಿಡಿಯೋಗೆ. ಅಂದರೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ನಿಮ್ಮ ವಿಡಿಯೋಗಳನ್ನ ಚೆಕ್ ಮಾಡ್ತಾರೆ, ಇವ ಏನೋ ಮಾಡಕತ್ತಾನೋ ಇಲ್ಲೋ ವಿಡಿಯೋದಾಗ ಅಂತೇಳಿ. ಅದಕ್ಕೆ ಇಷ್ಟು ಹೇಳ್ದಂಗೆ ಮಾಡಿರಿ, ನಿಮ್ಮ ವಿಡಿಯೋಗಳು ವೈರಲ್ ಆಗೇ ಆಗ್ತಾವೆ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ. ಮತ್ತು ನಿಮ್ಮ ಚಾನಲ್ ಮಾನಿಟೈಸ್ ಮಾಡಿಕೊಡೋದಾಗಲಿ, ಯಾವುದೇ ಆಗಲಿ ಸಮಸ್ಯೆ, ನಿಮ್ಮ ಚಾನಲ್ ಚೆಕ್ ಮಾಡೋದಾಗಲಿ, ಯಾವುದೇ ರೀತಿ ಇದ್ದರೂ ಕಮೆಂಟ್ ಹಾಕಿರಿ. ಇಲ್ಲ ಡಿಸ್ಕ್ರಿಪ್ಷನ್ದಾಗ ನನ್ನ ಇನ್ಸ್ಟಾಗ್ರಾಮ್ ID ಇರ್ತೈತಿ, ಅಲ್ಲಿ ಹೋಗ್ರಿ, ಫಾಲೋ ಮಾಡ್ಕೊಳ್ರಿ, ಇನ್ಬಾಕ್ಸ್ ಮಾಡಿ ನಾ ಏನೇ ಸಮಸ್ಯೆ ಇದ್ದರೂ ಇನ್ಬಾಕ್ಸ್ ಮಾಡಿರಿ, ಮೆಸೇಜ್ ಮಾಡಿರಿ. ನಿಮ್ಮ ಚಾನಲ್ನ ಚೆಕ್ ಮಾಡಿ ಡೀಟೇಲಾಗಿ ಹೇಳ್ತೀನಿ. ಮತ್ತು ಚಾನಲ್ ಏನಾರು ಮಾನಿಟೈಸ್ ಮಾಡೋದಿತ್ತಂದ್ರೆ ಆಗಲಿ, ಏನೇ ಆಗಲಿ, ಟ್ಯಾಕ್ಸ್ ಇನ್ಫಾರ್ಮೇಷನ್ ಆಗಲಿ, ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದಾಗಲಿ, ಆ್ಯಡ್ಸೆನ್ಸ್ ಪಿನ್ನ, ಏನೇ ಸಮಸ್ಯೆ ಇದ್ರೂ ಯೂಟ್ಯೂಬ್ ಬಗ್ಗೆ ನೀವು ಕಮೆಂಟ್ ಹಾಕಿರಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ನೆಕ್ಸ್ಟ್ ವಿಡಿಯೋದಾಗ ಬೊಂಬಾಟಾಗಿ ಮತ್ತೊಂದು ಐಡಿಯಾ ತೊಗೊಂಡು ಬರೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾಯಿರಿ, ನಗ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ, ಹೊಸ ವಿಷಯಗಳು ತಿಳ್ಕೊತಾಯಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್.